ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಎಷ್ಟೊಂದ್ಸಲ ನಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬಿಡತ್ತೆ, ನಮ್ಮ ಒಂದು ಎದೆ ಬಡಿತ ನಮಗೆ ಕೇಳಿಸ್ತಿರುತ್ತೆ, ತುಂಬಾ ಸ್ಪೀಡ್ ಇರುತ್ತೆ, ಮೈಂಡು ಕಂಟ್ರೋಲಿಗೆ ಸಿಗ್ತಾ ಇರೋದಿಲ್ಲ, ಬಾಡಿ ಕಂಟ್ರೋಲಿಗೆ ಸಿಗ್ತಾ ಇರೋದಿಲ್ಲ, ಏನಾಗ್ತಿದೆ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಎಷ್ಟೊಂದ್ಸಲ ಏನೋ ಕೆಟ್ಟ ಘಟನೆ ನೋಡಿದಾಗ್ಲೋ ಅಥವಾ ಕೆಟ್ಟ ವಿಷಯವನ್ನ ಕೇಳಿದಾಗ್ಲೋ ಆಗ್ಬಹುದು ಆ ರೀತಿ. ಆದ್ರೆ ಕೆಲವೊಂದ್ಸಲ ನಾರ್ಮಲ್ ಆಗಿರ್ಬೇಕಾದ್ರೆ ಕೂಡ ಈ ರೀತಿ ಆಗೋದು ತುಂಬಾ ಜನಕ್ಕೆ ಅನುಭವಕ್ಕೆ ಬಂದಿರುತ್ತೆ. ಏನಿಲ್ಲ, ಆರಾಮಾಗಿ ಕೂತ್ಕೊಂಡಿದ್ದೆ, ಆರಾಮಾಗಿ ಮಲ್ಕೊಂಡಿದ್ದೆ, ಎಲ್ಲೋ ಟ್ರಾವೆಲ್ ಮಾಡ್ತಿದ್ದೆ, ಸಡನ್ ಆಗಿ ಹೀಗಾಗೋಯ್ತು, ಹಾರ್ಟ್ ರೇಟ್ ಜಾಸ್ತಿ ಆಗ್ಬಿಡ್ತು, ಏನಾಗ್ತಿದೆ ಅಂತ ಗೊತ್ತಾಗ್ತಾನೆ ಇಲ್ಲ, ಹೇಗೆ ರಿಲ್ಯಾಕ್ಸ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳೋದನ್ನ ನಾವು ಕೇಳಿರ್ತೀವಿ ಅಲ್ವಾ. ಸೊ ಇದಕ್ಕೆ ನಾನೊಂದು ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್ ಅನ್ನ ಹೇಳ್ಕೊಡ್ತೀನಿ. ಆ ಟೈಮಲ್ಲಿ ಇದನ್ನ ಫಾಲೋ ಮಾಡಿ ಖಂಡಿತವಾಗ್ಲೂ ಆ ಕ್ಷಣಕ್ಕೆ ನಿಮ್ಮ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮ ತುಂಬಾ ಸಿಂಪಲ್ ಬ್ರೀದಿಂಗ್ ಟೆಕ್ನಿಕ್, ಒಂದ್ 2 ನಿಮಿಷ ಸಾಕಾಗುತ್ತೆ ನೀವು ರಿಲ್ಯಾಕ್ಸ್ ಆಗೋದಕ್ಕೆ. ಹೇಗೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜಿಂದ ವಿಡಿಯೋನ ನೋಡ್ತಾ ಇದ್ದು ಇನ್ನು ನನ್ನ ಪೇಜನ್ನು ಫಾಲೋ ಮಾಡಿಲ್ಲ ಅಂದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಆರಾಮಾಗಿ ಕೂತ್ಕೊಂಡು ನಿಮ್ಗೆ ಯಾವಾಗ ಅವಶ್ಯಕತೆ ಇರುತ್ತೋ ಅವಾಗ ಈ ಬ್ರೀದಿಂಗ್ ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡ್ಬೋದು, ಇಲ್ಲ ಪ್ರತಿನಿತ್ಯ ಮಾಡಿದ್ರು ಏನು ಪ್ರಾಬ್ಲಮ್ ಇಲ್ಲ. ನಿಮ್ಮ ಎದೆಯ ಭಾಗದಲ್ಲಿ ನೀವು ಲೆಫ್ಟ್ ಸೈಡ್ ಅಲ್ಲಿ ಉಲ್ಟಾ ಕಾಣ್ತಿರುತ್ತೆ. ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಿರೋದ್ರಿಂದ ನಿಮ್ಗೆ ಉಲ್ಟಾ ಕಾಣ್ತಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಉಲ್ಟಾ ಹೇಳ್ತಿದ್ದೀರಾ ಅಂತ ಹೇಳ್ತೀರಾ ತುಂಬಾ ಜನ, ನಾನು ಹೇಳಿದ್ರು ಕೂಡ. ಸೊ ನನ್ನ ಬಲಭಾಗ ಎಡಭಾಗ ಬಲಭಾಗ ತರ ಕಾಣಿಸ್ತಾ ಇರುತ್ತೆ, ಬಲಭಾಗ ಎಡಭಾಗ ತರ ಕಾಣಿಸ್ತಾ ಇರುತ್ತೆ. ಸೊ ನಾನು ಹೇಳ್ತಾ ಇದ್ದೀನಲ್ಲ ಬಾಯಲ್ಲಿ, ಅದನ್ನ ಅರ್ಥ ಮಾಡ್ಕೊಂಡು ಮಾಡಿ. ನಿಮ್ಮ ಎದೆಯ ಭಾಗದಲ್ಲಿ ನಿಮ್ಮ ಲೆಫ್ಟ್ ಸೈಡ್ ಅಲ್ಲಿ ಹಾರ್ಟ್ ಎಲ್ಲಿರುತ್ತೆ ಆ ಜಾಗದಲ್ಲಿ ನಿಮ್ಮ ಕೈನ ಈ ರೀತಿ ಇಟ್ಕೊಂಡು ನಿಧಾನವಾಗಿ ಕಣ್ಣನ್ನ ಮುಚ್ಕೊಂಡು ಉಸಿರಾಟ ಮಾಡಿ. 10 ಬಾರಿ ಡೀಪ್ ಆಗಿ ಉಸಿರು ತಗೋಬೇಕು. ಫುಲ್ ಹೊಟ್ಟೆ ತುಂಬುವಷ್ಟು ಉಸಿರು ತಗೋಬೇಕು. ನಿಧಾನವಾಗಿ ಉಸಿರನ್ನ ಹೊರಗಡೆ ಹಾಕ್ಬೇಕು. ನೋಡಿ ಹೀಗೆ. ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಆ ಟೈಮಲ್ಲಿ ನಿಮಗೆ ನಿಮ್ಮ ಉಸಿರಾಟದ ಕಡೆಗೆ ಗಮನವನ್ನು ತರೋದು ಕೂಡ ಆಗ್ತಿರೋದಿಲ್ಲ. ಆ ರೀತಿ ನಿಮಗೆ ತುಂಬಾ ಡಿಸ್ಟರ್ಬ್ ಆಗ್ತಿರತ್ತೆ ನಿಮಗೆ. ಸೊ ನೀವು ಏನ್ ಮಾಡಬೇಕು, ನಿಧಾನವಾಗಿ ಡೀಪ್ ಆಗಿ ಬ್ರೀತ್ ಮಾಡಬೇಕು. ಬ್ರೀತ್ ಔಟ್. ಫುಲ್ ಹೊಟ್ಟೆ ತುಂಬಿಸ್ಕೊಬೇಕು, ಮತ್ತೆ ತುಂಬಿಸ್ಕೊಂಡಿರುವಂತ ಉಸಿರನ್ನ ನಿಧಾನವಾಗಿ ಹೊರಗಡೆ ಹಾಕ್ಬೇಕು. ಈ ರೀತಿ 10 ಬಾರಿ ಮಾಡ್ಕೊಳ್ಳಿ. ನಂತರ ಉಸಿರನ್ನ ತಗೊಳ್ಳಿ, ಉಸಿರನ್ನ ಹೊರಗಡೆ ಹಾಕ್ತಾ ಈ ಅಂತ ಸೌಂಡ್ ಮಾಡಬೇಕು. ಈ ಅನ್ನೋ ಒಂದು ಸೌಂಡ್ ಇದೆಯಲ್ಲ, ಅದು ನಿಮ್ಮ ಬಾಡಿಯನ್ನ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ನೋಡಿ, ಈ ಈ ಈ ಈ ಈ ರೀತಿ ಉಸಿರನ್ನ ತಗೊಳ್ಬೇಕು. ಉಸಿರನ್ನ ಹೊರಗಡೆ ಹಾಕ್ಬೇಕಾದ್ರೆ ಈ ಅಂತ ಸೌಂಡ್ ಮಾಡಬೇಕು. ಈ ಅನ್ನೋ ಒಂದು ಸೌಂಡ್ ಇದೆಯಲ್ಲ, ಇದು ನಿಮ್ಮ ಮೈಂಡ್ ಅನ್ನ ರಿಲ್ಯಾಕ್ಸ್ ಮಾಡುತ್ತೆ. ನಿಮ್ಗೆ ಆ ಹಾರ್ಟ್ ಬೀಟ್ ಏನ್ ಜಾಸ್ತಿ ಆಗಿದೆ ಅದು ನಿಯಂತ್ರಣಕ್ಕೆ ಬರೋದಕ್ಕೆ, ನಾರ್ಮಲ್ ರೇಂಜಿಗೆ ಬರೋದಕ್ಕೆ ಈ ಒಂದು ಆ ಸೌಂಡ್ ಏನಿದೆ ಅದು ತುಂಬಾ ಸಹಾಯ ಮಾಡುತ್ತೆ. ಈ ಈ ಅಂತ ಸೌಂಡ್ ಮಾಡಬೇಕು. ಇದನ್ನ 30 ಟೈಮ್ಸ್ ಮಾಡಬೇಕು. ಉಸಿರು ತಗೊಂಡು ಈ ಅಂತ ಉಸಿರನ್ನ ಹೊರಗಡೆ ಬಿಟ್ಟರೆ 1 ರೌಂಡ್ ಅಂತ ಆಗುತ್ತೆ. ಈ ರೀತಿ 30 ರೌಂಡ್ಸ್ ಅಲ್ಲಿ ನೀವು ಮಾಡ್ಕೋಬೇಕು. ನಿಧಾನವಾಗಿ ಮಾಡಿ. ನಿಮಗೆ ಎಷ್ಟು ನಿಧಾನವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಆರಾಮವಾಗಿ ಮಾಡ್ಕೊಳ್ಳಿ. 30 ರೌಂಡ್ಸ್ ಮಾಡ್ಕೊಳ್ಳಿ. ಬ್ರೀದ್ ಇನ್, ಡೀಪ್ ಆಗಿ ಬ್ರೀದ್ ಮಾಡಿ. ಬ್ರೀದ್ ಔಟ್ ಮಾಡೋದನ್ನ 10 ರೌಂಡ್ಸ್ ಮಾಡಿ. ಈ ಅಂತ ಸೌಂಡ್ ಮಾಡೋದನ್ನ 30 ರೌಂಡ್ಸ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಹಾರ್ಟ್ ರೇಟ್ ಅಷ್ಟೊತ್ತಿಗೆ ನಾರ್ಮಲ್ ರೇಂಜಿಗೆ ಬಂದಿರುತ್ತೆ. ನಿಮ್ಮ ಮೈಂಡು ಮತ್ತೆ ಬಾಡಿ ರಿಲ್ಯಾಕ್ಸ್ ಆಗಿರುತ್ತೆ. ಯಾವಾಗಲೂ ಈ ಸಮಸ್ಯೆ ಕಾಡ್ತಾ ಇದೆ ಅಂದರೆ ದಿನಕ್ಕೊಂದ್ಸಲ ಇದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಹೋಗಿ, ಈ ಸಮಸ್ಯೆ ನಿವಾರಣೆ ಆಗುತ್ತೆ. ಅಥವಾ ನಿಮ್ಗೆ ಯಾವಾಗ ಇದ್ರ ಅವಶ್ಯಕತೆ ಬೀಳುತ್ತೋ ಅಂತ ಟೈಮು ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋವನ್ನ ಶೇರ್ ಮಾಡಿ. ಅನಿಸಿಕೆ ಅಭಿಪ್ರಾಯಗಳನ್ನ ಅಥವಾ ಇದನ್ನ ನೀವು ಟ್ರೈ ಮಾಡಿ ನಿಮ್ಗೆ ಏನಾದರೂ ರಿಸಲ್ಟ್ ಬಂದಿದ್ರೆ, ಏನಾದರೂ ವ್ಯತ್ಯಾಸ ನಿಮಗೆ ಗೊತ್ತಾಗಿದ್ರೆ ಅದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಸ್ನೇಹಿತರೆ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು.